ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ತುಲಾ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳು ಯಾವುವು, ಹಾಗೆಯೇ ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಇವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆಯಲಿವೆ ಎಂಬುದನ್ನು ನೋಡೋಣ. ಈ ಮಧ್ಯಕಾಲದಲ್ಲಿ ನಡೆದ ಕೆಲವು ಘಟನೆಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಏಕೆಂದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಕೆಲಸಗಳು ತಡವಾಗುವುದು, ಕೈಯಲ್ಲಿ ಹಣ ನಿಲ್ಲದೆ ಇರುವುದು, ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮನಸ್ಸಿನಲ್ಲಿ ಹೇಳಿಕೊಳ್ಳಲಾಗದಂತಹ ಆತಂಕ ಇವೆಲ್ಲವೂ ಒಂದು ಹಂತದವರೆಗೆ ಮಾತ್ರ. ಇನ್ನು ನೀವು ಊಹಿಸಿದಂತಹ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷಿಸಿದ ರೀತಿಯಲ್ಲಿಯೇ ನಡೆಯಲಿದೆ. ಅಸಲಿಗೆ ಇದಕ್ಕೆಲ್ಲ ಕಾರಣವೇನು? ದೇವತಾರಾಧನೆಯಿಂದ ಯಾವ ರೀತಿಯ ಶುಭ ಫಲಿತಾಂಶಗಳು ದೊರೆಯುತ್ತವೆ? ಯಾವ ನಿಯಮಗಳನ್ನು ಪಾಲಿಸಬೇಕು? ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕು? ಹಾಗೆಯೇ ನಾಳೆಯ ದಿನ ನಿಮ್ಮ ಪ್ರತಿಕೂಲ ಸಮಯವನ್ನು ಅನುಕೂಲಕರವಾಗಿ ಹೇಗೆ ಬದಲಾಯಿಸಿಕೊಳ್ಳಬಹುದು? ಇಂತಹ ಸಂಪೂರ್ಣ ವಿಚಾರಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ನಮ್ಮ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಆಗ ಮಾತ್ರ ನಿಮಗೆ ಸಂಪೂರ್ಣ ವಿಷಯ ಅರ್ಥವಾಗುತ್ತದೆ. ಹಾಗೆಯೇ ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿರುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆಯೇ ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ ಸಪೋರ್ಟ್ ಮಾಡುವುದನ್ನು ಮರೆಯಬೇಡಿ. ಇನ್ನು ಮುಖ್ಯವಾದ ವಿಚಾರಕ್ಕೆ ಬರುವುದಾದರೆ, ತುಲಾ ರಾಶಿಯು ಜ್ಯೋತಿಷ್ಯದಲ್ಲಿ 7ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಇದರ ಆಕಾಶ ಮಂಟಪವು ತಕ್ಕಡಿಯನ್ನು ಹಿಡಿದ ಮನುಷ್ಯನ ಆಕಾರದಲ್ಲಿದೆ. ಚಿತ್ತ ನಕ್ಷತ್ರದ ಕೊನೆಯ 2 ಪಾದಗಳು, ಸ್ವಾತಿ ಮತ್ತು ವಿಶಾಖ ನಕ್ಷತ್ರದ ಮೊದಲ 3 ಪಾದಗಳು ಈ ರಾಶಿಯಲ್ಲಿವೆ. ಈ ರಾಶಿಯ ಅಧಿಪತಿ ಪ್ರೀತಿ ಮತ್ತು ಸಾಮರಸ್ಯದ ಅಧಿಪತಿ ಶುಕ್ರ. ಇದು ವಾಯು ಅಂಶದ ಸಂಕೇತವಾಗಿದೆ. ನ್ಯಾಯಪ್ರಿಯತೆ, ಸಮತೋಲನ ಕಾಯ್ದುಕೊಳ್ಳುವುದು, ಕಲಾತ್ಮಕ ದೃಷ್ಟಿಕೋನ ಮತ್ತು ಸೌಹಾರ್ದಯುತ ಸ್ವಭಾವ ಈ ರಾಶಿಯ ವಿಶೇಷತೆಯಾಗಿದೆ. ಈ ದಿನ ಕಾಲಚಕ್ರವು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗುತ್ತಿದೆ ಎನ್ನುವ ರೀತಿಯಲ್ಲಿ ಈ ದಿನ ನಿಮಗೆ ಬಹಳ ವಿಶೇಷವಾದ ದಿನವಾಗಿ ನೆನಪಿನಲ್ಲಿ ಉಳಿಯಲಿದೆ. ಏಕೆಂದರೆ ಈ ದಿನ ನೀವು ಖಂಡಿತವಾಗಿಯೂ ಕೆಲವು ವಿಶೇಷ ಸಂಕೇತಗಳನ್ನು ಗಮನಿಸುತ್ತೀರಿ. ಅದರಲ್ಲೂ ಈ ದಿನ ಪರಮೇಶ್ವರನ ಅನುಗ್ರಹ ನಿಮಗೆ ಬಹಳ ಚೆನ್ನಾಗಿ ಗೋಚರಿಸಲಿದೆ. ಆದ್ದರಿಂದ ಈ ದಿನ ಪರಮೇಶ್ವರನ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಲು ನೀವು ಆಸಕ್ತಿ ತೋರಬೇಕು. ಅವರ ಕೃಪೆ, ಆಶೀರ್ವಾದ ಮತ್ತು ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸುವ ಸಮಯವೆಂದು ಈ ದಿನವನ್ನು ಹೇಳಬಹುದು. ಈ ದಿನ ಒಬ್ಬ ಅತಿಥಿಯ ರೂಪದಲ್ಲಾಗಲಿ ಅಥವಾ ಯಾವುದಾದರೂ ಆಶ್ಚರ್ಯಕರ ಘಟನೆಯ ರೂಪದಲ್ಲಾಗಲಿ ನಿಮ್ಮ ಜೀವನದಲ್ಲಿ ನಿಮಗೆ ಬಹಳ ಆಶ್ಚರ್ಯವನ್ನು ನೀಡುವಂತಹ ಒಂದು ಘಟನೆ ನಡೆಯುವ ಸಾಧ್ಯತೆ ಇದೆ. ನೀವು ಗಮನಿಸಿದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸು ಭಗವಂತನ ಕಡೆಗೆ ಹೆಚ್ಚು ಆಕರ್ಷಿತವಾಗುತ್ತಿರಬಹುದು. ಹಾಗಾಗಿ ಯಾವುದಾದರೂ ದೇವಾಲಯಕ್ಕೆ ಹೋಗಬೇಕು ಎಂದು ಅನಿಸಬಹುದು. ಓಂ ನಮಃ ಶಿವಾಯ ಎಂಬ ಮಂತ್ರ ಪದೇ ಪದೇ ನಿಮ್ಮ ಕಿವಿಗೆ ಬೀಳುತ್ತಿರಬಹುದು. ಪರಮೇಶ್ವರನ ಫೋಟೋ ಅಥವಾ ನಂದೀಶ್ವರನ ದರ್ಶನ ಆಗಾಗ್ಗೆ ನಿಮಗೆ ಕಾಣಿಸುತ್ತಿರಬಹುದು. ಇಂತಹ ಘಟನೆಗಳು ನಡೆಯುತ್ತಿರಬಹುದು. ಆಧ್ಯಾತ್ಮಿಕವಾಗಿ ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಯಾವಾಗ ಅಡೆತಡೆಗಳು ಬಂದರೂ, ಯಾರಾದರೂ ಅಥವಾ ಯಾವುದಾದರೂ ಸಮಸ್ಯೆಯಿಂದ ನೀವು ಬೇಸರಗೊಂಡಾಗಲೂ ಭಗವಂತನು ಪ್ರತಿ ಬಾರಿಯೂ ನಿಮಗೆ ಸಹಾಯ ಮಾಡುತ್ತಲೇ ಬಂದಿದ್ದಾನೆ. ಆದರೆ ಈ ದಿನ ಸ್ವಲ್ಪ ಗೊಂದಲದ ವಾತಾವರಣ ನಿಮಗೆ ಕಾಣಿಸಬಹುದು. ಅಂದು ಏನೆಂದು ನಿಮಗೂ ಚೆನ್ನಾಗಿ ತಿಳಿದಿರಬಹುದು. ಆದರೆ ಆ ಗೊಂದಲ ನಿಮ್ಮ ನಾಶಕ್ಕಾಗಿ ಅಲ್ಲ, ನಿಮ್ಮನ್ನು ಒಂದು ಹೊಸ ಆರಂಭಕ್ಕೆ ಸಿದ್ಧಪಡಿಸುವ ಪ್ರಕ್ರಿಯೆ ಎಂದು ಹೇಳಬಹುದು. ಮುಖ್ಯವಾಗಿ ನೀವು ಸಹಜವಾಗಿಯೇ ಕಷ್ಟಪಡುವ ಸ್ವಭಾವದವರು. ಇತರರಿಗಾಗಿ ತ್ಯಾಗ ಮಾಡುತ್ತೀರಿ, ಆದರೆ ನಿಮ್ಮ ನೋವನ್ನು ಹೊರಗೆ ಹೇಳಿಕೊಳ್ಳುವುದಿಲ್ಲ. ಅನೇಕ ಜನರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡಿರಬಹುದು. ಆದರೂ ನೀವು ಯಾರಿಗೂ ಯಾವುದೇ ಹಾನಿ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ನಿಮ್ಮ ಈ ಒಳ್ಳೆಯತನವೇ ಇಂದು ನಿಮ್ಮನ್ನು ಭಗವಂತನ ದೃಷ್ಟಿಗೆ ಕೊಂಡೊಯ್ಯುತ್ತಿದೆ ಎಂದು ಹೇಳಬಹುದು. ಇಂದು ನಿಮ್ಮ ಮನೆಯಲ್ಲಿ ನಡೆಯುವ ಒಂದು ಆಶ್ಚರ್ಯಕರ ಘಟನೆ ನಿಮಗೆ ಬಹಳ ಸಂತೋಷವನ್ನು ನೀಡಲಿದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಒಂದು ಕೆಲಸ ಆಕಸ್ಮಿಕವಾಗಿ ಪೂರ್ಣಗೊಳ್ಳಬಹುದು. ಹಲವು ದಿನಗಳಿಂದ ಬರದಿದ್ದ ಒಂದು ಶುಭ ಸುದ್ದಿ ಇಂದು ನಿಮ್ಮ ಕಿವಿಗೆ ಬೀಳಬಹುದು. ಕುಟುಂಬದಲ್ಲಿ ಸಂತೋಷವನ್ನು ತುಂಬುವಂತಹ ಒಂದು ಅವಕಾಶ ನಿಮ್ಮ ಬಾಗಿಲನ್ನು ತಟ್ಟಬಹುದು. ಅದು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು, ವ್ಯಾಪಾರಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು, ಲಾಭಕ್ಕೆ ಸಂಬಂಧಿಸಿದ ವಿಚಾರವಾಗಿರಬಹುದು, ಅಥವಾ ನಿಮ್ಮ ವ್ಯವಹಾರವನ್ನು ಸಂಪೂರ್ಣವಾಗಿ ಅನುಕೂಲಕರವಾಗಿ ಬದಲಾಯಿಸುವಂತಹ ವಿಷಯವಾಗಿರಬಹುದು.
ಹಾಗೆಯೇ ಬಹಳ ಕಾಲದಿಂದ ನಿಮ್ಮಿಂದ ದೂರವಾಗಿದ್ದ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಇದು ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇರಲು ಪ್ರಮುಖ ಕಾರಣವೇನು ಎಂದು ನೋಡಿದರೆ ಅದರ ಹಿಂದೆ ಬಹಳ ಆಳವಾದ ಕಾರಣವಿದೆ. ಇಂದಿನ ಜನ್ಮದಲ್ಲಿ ನೀವು ಮಾಡಿದ ಕೆಲವು ಸತ್ಕಾರ್ಯಗಳ ಫಲವಾಗಿರಬಹುದು. ಈಗ ನಿಮ್ಮ ಪುಣ್ಯಕ್ಕೆ ತಕ್ಕ ಪ್ರತಿಫಲವನ್ನು ಭಗವಂತನು ನಿಮಗೆ ನೀಡಲಿದ್ದಾನೆ. ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ವಿಶ್ವವು ಗಮನಿಸುತ್ತಿರುತ್ತದೆ. ಸರಿಯಾದ ಸಮಯ ಬಂದಾಗ ಅದೇ ಪುಣ್ಯ ಕಾಲವಾಗಿ ಬದಲಾಗುತ್ತದೆ ಮತ್ತು ಆಶೀರ್ವಾದದ ರೂಪದಲ್ಲಿ ನಿಮಗೆ ಮರಳಿ ಬರುತ್ತದೆ. ಅದಕ್ಕೆ ಸಾಕ್ಷಿಯೇ ಇಂದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಉತ್ತಮ ಸಮಯ ಎಂದು ಹೇಳಬಹುದು. ಇಂದು ಮನೆಯಲ್ಲಿ ವಾತಾವರಣ ಬಹಳ ಶಾಂತವಾಗಿರುತ್ತದೆ. ಆದ್ದರಿಂದ ಇಂದು ಪರಮೇಶ್ವರನ ಆರಾಧನೆಯನ್ನು ಹೆಚ್ಚು ಮಾಡಿಕೊಳ್ಳಲು ಸಂಕಲ್ಪ ಮಾಡಿ. ಬಿಲ್ವದಳಗಳಿಂದ ಶಿವನನ್ನು ಪೂಜಿಸಿ. ಓಂ ನಮಃ ಶಿವಾಯ ಎಂಬ ನಾಮಜಪವನ್ನು ಸಾಧ್ಯವಾದಷ್ಟು ಜಪಿಸಿ. ಇಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡರೂ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಗಮನಿಸಬಹುದು. ಪರಿಹಾರ ಎಂದಾಕ್ಷಣ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಬೇಕು ಎಂದೇನಿಲ್ಲ. ಒಂದು ಚೆಂಬು ನೀರನ್ನು ತೆಗೆದುಕೊಂಡು ಇಂದು ಶಿವಾಲಯಕ್ಕೆ ಹೋಗಿ ಸ್ವಾಮಿಗೆ ಜಲಾಭಿಷೇಕ ಮಾಡಿ. ಆ ನೀರಿನಲ್ಲಿ ನಿಮಗೆ ಸಾಧ್ಯವಾದಷ್ಟು ಬಿಲ್ವದಳಗಳನ್ನು ಹಾಕಿ ಸ್ವಾಮಿಗೆ ಅಭಿಷೇಕ ಮಾಡಿ. ನಂತರ ನಿಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ದೇವರಿಗೆ ಹೇಳಿಕೊಂಡರೆ ಸಾಕು. ಆದರೆ ಭಗವಂತನ ಅನುಗ್ರಹ ದೊರೆತಾಗ ಅಹಂಕಾರ ಹೆಚ್ಚಾಗಬಾರದು. ನಿಮ್ಮಲ್ಲಿ ವಿನಯ, ದಯೆ ಮತ್ತು ಧರ್ಮದ ಗುಣಗಳು ಇನ್ನಷ್ಟು ಹೆಚ್ಚಾಗಬೇಕು. ಆಗ ಮಾತ್ರ ಭಗವಂತನ ಆಶೀರ್ವಾದ ನಿಮ್ಮ ಬಳಿ ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ಇಂದು ಸಾಧ್ಯವಾದಷ್ಟು ಶಿವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಿ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಬಿಲ್ವದಳಗಳನ್ನು ಸ್ವಾಮಿಗೆ ಅರ್ಪಿಸಿ. ಕನಿಷ್ಠ 5 ನಿಮಿಷವಾದರೂ ಶಾಂತವಾಗಿ ಕುಳಿತು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಭಾರವೆಲ್ಲವೂ ಇಂದು ನಿಧಾನವಾಗಿ ಕಡಿಮೆಯಾಗುವುದನ್ನು ನೀವು ಅನುಭವಿಸಬಹುದು. ವಿಶೇಷವಾಗಿ ಈ ಸಂಜೆ ಸಮಯವನ್ನು ನೀವು ಖಂಡಿತವಾಗಿಯೂ ಗಮನಿಸಬಹುದು. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ನಿಮ್ಮ ಮನೆಯ ಬಾಗಿಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ಮಾತನಾಡಿಸಿ. ಏಕೆಂದರೆ ಭಗವಂತನು ಯಾವ ರೂಪದಲ್ಲಿ ನಮಗೆ ಅನುಗ್ರಹ ನೀಡುತ್ತಾನೆ ಎಂಬುದು ನಮಗೆ ತಿಳಿದಿರುವುದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೂಲಕವೇ ಇಂದು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಅವಕಾಶಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಅಷ್ಟೇ ಅಲ್ಲದೆ ಇಂದು ಕುಟುಂಬದ ವಿಚಾರವಾಗಲಿ ಅಥವಾ ವ್ಯಾಪಾರದ ವಿಚಾರವಾಗಲಿ ಸಾಕಷ್ಟು ಅನುಕೂಲಕರ ಬೆಳವಣಿಗೆಗಳು ನಿಮಗೆ ಕಾಣಿಸಬಹುದು. ಕೊನೆಯ ಕ್ಷಣದಲ್ಲಿ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಮುಂದೆ ಸಾಗುತ್ತವೆ. ನಿಮ್ಮ ಮೇಲಿನ ನಿಮ್ಮದೇ ನಂಬಿಕೆ ಮತ್ತಷ್ಟು ಗಟ್ಟಿಯಾಗುತ್ತದೆ. ನಾನು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಕೆಲಸಗಳು ವಿಫಲವಾಗುತ್ತಿವೆ ಎಂಬ ಬೇಸರ ಪಟ್ಟಿದ್ದಂತಹ ವಿಚಾರದಲ್ಲಿಯೂ ಇಂದು ನಿಮಗೆ ಖಂಡಿತವಾಗಿಯೂ ಒಂದು ಉತ್ತಮ ಫಲ ಅಥವಾ ಲಾಭ ಕಾಣಿಸಬಹುದು. ಸಂತೋಷವನ್ನು ಅನುಭವಿಸುವ ಸಂದರ್ಭಗಳು ಹೆಚ್ಚಾಗುತ್ತವೆ. ಭಗವಂತನು ಎಂದಿಗೂ ನನ್ನ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಇಂದು ನಿಮ್ಮಲ್ಲಿ ಮತ್ತಷ್ಟು ಬಲವಾಗುತ್ತದೆ. ನಿಮ್ಮ ಪರೀಕ್ಷೆಯ ಕಾಲ ಮುಗಿದಿದೆ ಎಂದು ಹೇಳಬಹುದು. ಅದಕ್ಕೆ ತಕ್ಕ ಫಲಿತಾಂಶವನ್ನು ನೀವು ಪಡೆಯುವ ಸಮಯ ಹತ್ತಿರ ಬಂದಿದೆ. ಇಂದು ಬರುವ ಒಂದು ಫೋನ್ ಕಾಲ್ ಅಥವಾ ಸುದ್ದಿ ನಿಮಗೆ ಬಹಳ ಸಂತೋಷವನ್ನು ನೀಡಬಹುದು. ಕುಟುಂಬಕ್ಕೆ ಆರ್ಥಿಕವಾಗಿ ನೆಮ್ಮದಿ ನೀಡುವಂತಹ ಶುಭ ಸುದ್ದಿಯನ್ನು ನೀವು ಕೇಳಬಹುದು. ಇದು ಒಂದೇ ದಿನದಲ್ಲೇ ನಡೆಯುವ ಅದ್ಭುತವಲ್ಲ. ನಿಧಾನವಾಗಿ ಮತ್ತು ಸ್ಥಿರವಾಗಿ ನಡೆಯಲಿರುವ ಒಂದು ದೊಡ್ಡ ಬದಲಾವಣೆಯ ಆರಂಭ. ಬಹಳ ಕಾಲ ನೀವು ಮಾಡಿದ ಕಷ್ಟಕ್ಕೆ ತಕ್ಕ ಪ್ರತಿಫಲ ಹಾಗೂ ಆರ್ಥಿಕ ನೆಮ್ಮದಿ ನೀಡುವಂತಹ ಒಂದು ಶುಭ ಸುದ್ದಿ ಇಂದು ನಿಮಗೆ ದೊರೆಯಬಹುದು. ಅಷ್ಟೇ ಅಲ್ಲದೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಮನೆಯಲ್ಲಿ ಬಹಳ ದಿನಗಳಿಂದ ಇದ್ದ ಅಪಾರ್ಥಗಳು ಮತ್ತು ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ಮಾತೇ ಇಲ್ಲದೆ ದೂರವಾಗಿದ್ದ ಸಂಬಂಧಗಳು ಮತ್ತೆ ಮಾತನಾಡುವ ಪರಿಸ್ಥಿತಿ ಉಂಟಾಗಬಹುದು. ಜೀವನ ಸಂಗಾತಿಗಳಾದ ಗಂಡ ಹೆಂಡತಿಯರ ನಡುವೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಕರಗಿ ಹೋಗುವ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಇದ್ದ ಆತಂಕವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸೂಚನೆಗಳಿವೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಬಹಳ ದಿನಗಳಿಂದ ಆಯಾಸ, ಮಾನಸಿಕ ಒತ್ತಡ ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇಂದು ಸ್ವಲ್ಪ ನೆಮ್ಮದಿ ದೊರೆಯುವ ಸಾಧ್ಯತೆ ಇದೆ. ಆದರೆ ಇದನ್ನು ವೈದ್ಯಕೀಯ ಸಲಹೆಗೆ ಪರ್ಯಾಯವೆಂದು ಪರಿಗಣಿಸಬೇಡಿ. ಆರೋಗ್ಯ ಸಮಸ್ಯೆಗಳಿದ್ದರೆ ತಪ್ಪದೇ ವೈದ್ಯರನ್ನು ಸಂಪರ್ಕಿಸಿ. ಆಧ್ಯಾತ್ಮಿಕ ಸಾಧನೆ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿಯನ್ನು ನೀಡಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿಯಾಡುವಂತಹ ಸಂದರ್ಭವೂ ಬರಬಹುದು. ವಿಶೇಷವಾಗಿ ನಿಮ್ಮ ಮನೆಗೆ ಸಂಬಂಧಿಸಿದ ಒಂದು ವಿಚಾರದಲ್ಲಿ ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ಶುಭ ಸುದ್ದಿ ಇಂದು ನಿಮ್ಮ ಕಿವಿಗೆ ಬೀಳುವ ಸಾಧ್ಯತೆ ಇದೆ.
ಇಲ್ಲಿಯವರೆಗೆ ಆ ಕೆಲಸ ವಿಳಂಬವಾಗಿರಬಹುದು ಅಥವಾ ಒಂದು ಒಳ್ಳೆಯ ಸುದ್ದಿಗಾಗಿ ನಿಮ್ಮ ಕುಟುಂಬ ಕಾಯುತ್ತಿರಬಹುದು. ಅಂತಹ ಸಂದರ್ಭದಲ್ಲಿ ಇಂದು ಬರುವ ಸುದ್ದಿ ಕುಟುಂಬದ ಎಲ್ಲರಿಗೂ ಬಹಳ ಸಂತೋಷವನ್ನು ನೀಡಬಹುದು. ಇನ್ನು ಮುಂದೆ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗುವ ಸೂಚನೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆಯೂ ಇದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಮಾಹಿತಿ ಬರಬಹುದು. ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿ ದೊರೆಯಬಹುದು. ಮಕ್ಕಳ ವಿಚಾರದಲ್ಲಿಯೂ ಒಂದು ಶುಭ ಸುದ್ದಿ ಕೇಳುವ ಅವಕಾಶವಿದೆ. ಮುಖ್ಯವಾಗಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ನೀವು ಎಷ್ಟು ಕಾಲದಿಂದ ತಾಳ್ಮೆಯಿಂದ ಕಾಯುತ್ತಿದ್ದೀರೋ ಆ ಕಾಯುವಿಕೆಗೆ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಕೆಲವೊಮ್ಮೆ ನಾವು ಬಯಸಿದ್ದು ತಕ್ಷಣ ನಡೆಯದಿದ್ದಾಗ ಭಗವಂತನನ್ನು ನಮ್ಮನ್ನು ಮರೆತಿದ್ದಾನೆಯೇ ಎಂದು ಅನಿಸುತ್ತದೆ. ಆದರೆ ಆಲಸ್ಯ ಎಂದರೆ ನಿರಾಕರಣೆಯಲ್ಲ, ಸರಿಯಾದ ಸಮಯಕ್ಕಾಗಿ ಪ್ರಕೃತಿಯೇ ನಮ್ಮನ್ನು ಸಿದ್ಧಪಡಿಸುತ್ತಿರುತ್ತದೆ. ಆದ್ದರಿಂದ ಇಂದು ನಿಮ್ಮ ಮನಸ್ಸಿನಲ್ಲಿರುವ ನೋವು, ಭಯ ಮತ್ತು ನಿರಾಶೆಯನ್ನು ಬದಿಗಿಟ್ಟು ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಎಂದು ಮನಪೂರ್ವಕವಾಗಿ ನಂಬಿ ಪರಮೇಶ್ವರನನ್ನು ಆರಾಧಿಸಿ. ಇಂದು ಬೆಳಿಗ್ಗೆಯಿಂದಲೇ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಸಂಜೆ ಮನೆಯಲ್ಲಿ ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿಸಿ ಆ ದೀಪದ ಮುಂದೆ ಕುಳಿತು ನಿಮಗೆ ಇಷ್ಟವಾದ ದೇವರನ್ನು ಪ್ರಾರ್ಥಿಸಿ. ವಿಶೇಷವಾಗಿ ಪರಮೇಶ್ವರನನ್ನು ಅಥವಾ ಶನಿ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಿ. ಸಾಧ್ಯವಾದರೆ ಕಪ್ಪು ಎಳ್ಳು, ಅಕ್ಕಿ ಹಿಟ್ಟು ಅಥವಾ ಧಾನ್ಯಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಬಡವರಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ನೀಡುವುದು ಇಂದು ಉತ್ತಮ ಪರಿಹಾರವೆಂದು ಪರಿಗಣಿಸಬಹುದು. ದೀಪವನ್ನು ಬೆಳಗಿಸಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಿ: ನನ್ನ ಮನೆಯಲ್ಲಿ ಇರುವ ಎಲ್ಲ ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯವನ್ನು ಕರುಣಿಸು. ನನ್ನ ಕುಟುಂಬದಲ್ಲಿ ಸದಾ ಒಳ್ಳೆಯ ಸುದ್ದಿಯನ್ನು ಕೇಳುವ ಭಾಗ್ಯವನ್ನು ನೀಡು ಎಂದು ಮನಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ. ಇಲ್ಲಿಯವರೆಗೆ ಯಾವುದೇ ಸಮಸ್ಯೆಯಿಂದ ನೀವು ದುಃಖಪಡುತ್ತಿದ್ದರೆ ಅದರ ಬಗ್ಗೆ ಹೆಚ್ಚು ಯೋಚಿಸಿ ನಿಮ್ಮ ಮನಸ್ಸನ್ನು ಇನ್ನಷ್ಟು ಮತ್ತಷ್ಟು ನೋಯಿಸಿಕೊಳ್ಳಬೇಡಿ. ನಿಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ಉಳಿದದ್ದನ್ನು ಭಗವಂತನ ಮೇಲೆ ನಂಬಿಕೆ ಇಟ್ಟು ಬಿಟ್ಟು ಬಿಡಿ. ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಅಧ್ಯಾಯ ಮುಗಿದು ಹೊಸ ಹಂತದ ಬಾಗಿಲುಗಳು ತೆರೆಯುವ ಸಮಯ ಬರುತ್ತಿದೆ ಎಂದು ಭಾವಿಸಿ. ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿಕೊಳ್ಳಲಿದೆ. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುವ ಸಾಧ್ಯತೆಗಳು ಬಹಳ ಬಲವಾಗಿವೆ. ಅಷ್ಟೇ ಅಲ್ಲದೆ ಇಂದು ನಿಮಗೆ ಬರುವ ಒಂದು ಫೋನ್ ಕಾಲ್ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು. ನೀವು ಬಹಳ ದಿನಗಳಿಂದ ಒಬ್ಬ ವ್ಯಕ್ತಿಯ ಫೋನ್ಗಾಗಿ ಕಾಯುತ್ತಿರಬಹುದು ಅಥವಾ ಯಾವುದಾದರೂ ಕೆಲಸದ ಬಗ್ಗೆ ಮಾಹಿತಿ ಬರಲಿ ಎಂದು ಕಾಯುತ್ತಿರಬಹುದು. ಉದ್ಯೋಗ, ಹಣ ಅಥವಾ ಯಾವುದಾದರೂ ಒಂದು ನಿರ್ಧಾರಕ್ಕಾಗಿ ನೀವು ಬಹಳ ದಿನಗಳಿಂದ ಕಾಯುತ್ತಿರಬಹುದು. ಅಂತಹ ಸಂದರ್ಭದಲ್ಲಿ ಇಂದು ಆಕಸ್ಮಿಕವಾಗಿ ಬರುವ ಒಂದು ಫೋನ್ ಕಾಲ್ ನಿಮಗೆ ನೆಮ್ಮದಿ ನೀಡುವ ಸುದ್ದಿಯನ್ನು ತರಬಹುದು. ವಿಶೇಷವಾಗಿ ಹಿಂದೆ ಯಾರೊಂದಿಗಾದರೂ ಮಾತನಾಡಿ ಮತ್ತೆ ನಿಮಗೆ ಫೋನ್ ಮಾಡುತ್ತೇನೆ ಎಂದು ಹೇಳಿದ್ದ ವ್ಯಕ್ತಿಯಿಂದ ಮತ್ತೆ ಮಾಹಿತಿ ಬರುವ ಸಾಧ್ಯತೆಯೂ ಇದೆ. ಕೆಲವು ಸುದ್ದಿಗಳು ಬರಲು ಸಮಯ ಬೇಕಾಗುತ್ತದೆ, ಆದರೆ ಬಂದಾಗ ಅವು ನಮಗೆ ಅಪಾರ ಸಂತೋಷವನ್ನು ನೀಡುತ್ತವೆ. ಜನರೊಂದಿಗೆ ಶಾಂತವಾಗಿ ಮಾತನಾಡಿ. ನನ್ನ ಮನೆಗೆ ಶುಭ ಸುದ್ದಿ ಬರಲಿದೆ. ನನ್ನ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ. ನಾನು ಕಾಯುತ್ತಿರುವ ಒಳ್ಳೆಯ ಮಾಹಿತಿ ನನಗೆ ದೊರೆಯಲಿದೆ ಎಂದು ಸಕಾರಾತ್ಮಕವಾಗಿ ಯೋಚಿಸುತ್ತೀರಿ. ಸಾಧ್ಯವಾದರೆ ಇಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ಅಗತ್ಯ ವಸ್ತುಗಳು ಅಥವಾ ಆಹಾರವನ್ನು ನೀಡಿ. ಹೀಗೆ ಈ ರಾಶಿಯವರ ಜೀವನದಲ್ಲಿ ಆಗಸ್ಟ್ 28ನೇ ತಾರೀಕಿನಂದು ನಡೆಯಬಹುದಾದ ಪ್ರಮುಖ ವಿಚಾರಗಳು, ಅವುಗಳ ಪರಿಣಾಮಗಳು, ಯಾವ ದೇವತಾರಾಧನೆ ಶುಭಕರವಾಗಿರುತ್ತದೆ, ಯಾವ ನಿಯಮಗಳನ್ನು ಪಾಲಿಸಬೇಕು ಮತ್ತು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಚಿಕ್ಕ ಲೈಕ್ ನೀಡಿ ಸಪೋರ್ಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ.